ಮಾವನಣ್ಣು ಫುಲ್ ಬ್ಯಾಟಿಂಗ್. ಇಲ್ಲಿ ನೋಡು ಅಣ್ಣಾಗೋ ಇಲ್ಲ. ನಮ್ಮ ಅತ್ತಿಗೆಗೆ ನಾನೇ ಐಬ್ರೋಸ್ ಮಾಡಿರೋದು. ಐಬ್ರೋಸ್ ಹೇಗಿದೆ ಫ್ರೆಂಡ್ಸ್? ಹರ್ಷ ಮಾತಾಡ್ತಾ ಇತ್ತ ಮಾವನಣ್ಣು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಾನು ಹಾಕೋ ವಿಡಿಯೋಸ್ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಏನಾಯ್ತು? ಅಷ್ಟೇನಾ? ಇನ್ನು ಅಷ್ಟೊಂದವಲ್ಲ? ಇಲ್ಲಿ ನೋಡು. ನಾವು ಶಶಿಯಣ್ಣವ್ರ ಹೊಲ್ದ ಹತ್ರ ಹೋಗಿದ್ವಿ. ಗಿಡದಲ್ಲಿ ನೇರಳೆ ಹಣ್ಣು ಹಣ್ಣಾಗಿದೆ ಬರ್ರಿ ಅಂತ ಹೇಳಿದರು. ಸೊ ಅಲ್ಲೋಗಿ ನನ್ನ ಮಗ ಕಿತ್ಕೊತಾ ಇದ್ದ. ಆಮೇಲೆ ಶಶಿಯಣ್ಣ ಒಂದು ಹಣ್ಣಾಗಿರೋ ಎಲ್ಲ ಒಂದೊಂದೇ ಕಿತ್ತು ಹಾಕು, ನಾನು ಕ್ಯಾಚ್ ಹಿಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಕ್ಯಾಚ್ ತೊಗೊತಾ ಇದ್ರು. ಹಾಗೆ ಗಿಡದಲ್ಲೆಲ್ಲ ಮಾವಿನ ಹಣ್ಣು ಹಣ್ಣಾಗಿ ಉದ್ರೋಗ್ಬಿಡ್ತಾ ಇತ್ತು ಅಂತ ಎಲ್ಲ ಕಿತ್ತಿಟ್ಟಿದ್ರು. ಸೊ ನಾವು ಹೋಗಿದ ತಕ್ಷಣ ಕೊಟ್ಟರು. ನೋಡಿ ಎಷ್ಟು ಮಾವಿನ ಹಣ್ಣು, ಇದೆಲ್ಲನೂ ಗಿಡದಲ್ಲೇ ಹಣ್ಣಾಗಿರೋ ಅಂಥ ಹಣ್ಣು. ಸೊ ಕಿತ್ಕೊಂಡು ಬಂದ್ವಿ. ಹಾಗೆ ಟೊಮೊಟೊ ಕೂಡ ಬೇಕಿತ್ತು ಮನೆಗೆ. ಸ್ವಲ್ಪ ದೋರಣ್ಣು ಕಿತ್ಕೊಂಡೆ. ಎಲ್ಲ ಹಣ್ಣೇ ಕಿತ್ಕೊಂಡ್ಬಿಟ್ರೆ ಬೇಗ ಕೆಟ್ಟೋಗುತ್ತೆ ಅಂತ ಆಮೇಲೆ ಒಂದು ಸ್ವಲ್ಪ ಹಣ್ಣು ಕಿತ್ಕೊಂಡೆ. ಹಾಗೆ ಮಾವಿನ ಹಣ್ಣು ಕೂಡ ತೊಗೊಂಡು ಬಂದೆ. ನಮ್ಮ ಹರ್ಷ ಮಾವಿನ ಹಣ್ಣು ನೋಡಿದ ತಕ್ಷಣ ಅಮ್ಮ ಲಸ್ಸಿ ಮಾಡ್ತೀನಿ ಅಂತ ಅಂದ. ಸರಿ ಆಯಿತು ಮಾಡ್ಕೊ ಅಂತ ಹೇಳಿದೆ. ನನ್ನ ಮಗ ಯಾವುದೇ ಫ್ರೂಟ್ ನೋಡಿದ್ರು ಮೊದಲು ಅಮ್ಮ ಜ್ಯೂಸ್ ಮಾಡ್ಕೊಳ್ತೀನಿ ಅಂತಾನೆ. ನೋಡ್ತೀನಿ ಚೆನ್ನಾಗಿಲ್ಲ ಅಂದ್ರೆ ಲೈಕ್ ಮಾಡಬೇಡ್ರಿ. ಯಾವಾಗಲೂ ಅಷ್ಟೇ, ಯಾವುದೇ ಥರ ಫ್ರೂಟ್ಸ್ ಇದ್ದರೂ ಕೂಡ ಅವನು ಜ್ಯೂಸ್ ಮಾಡ್ತಾನೆ. ತುಂಬ ಚೆನ್ನಾಗಿ ಮಾಡ್ತಾನೆ. ಅವ್ನು ಮಾಡೋ ಜ್ಯೂಸ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ನನಗೂ ಕೂಡ ಕೊಟ್ಟಿದ್ದ, ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಮನೆ ಹತ್ರ ಅವ್ರ ತೋಟದಲ್ಲಿ ಸೌತೆಕಾಯಿ ಹಾಕಿದ್ರಂತೆ. ಸೊ ಒಂದು ಅಜ್ಜಿ ಕಿತ್ಕೊಂಡು ಬಂದು ಕೊಟ್ಟೋದ್ರು ಮನೆ ಹತ್ರಕ್ಕೆ. ಫುಲ್ ಬ್ಯಾಟಿಂಗ್ ಫ್ರೆಂಡ್ಸ್. ಅದೇನೋ ಗೊತ್ತಿಲ್ಲ, ಈ ವರ್ಷ ಅಂತೂ ನಾವು ಅದೆಷ್ಟು ಫ್ರೂಟ್ಸ್ ತಿಂದಿದ್ದೀವಿ ಅಂದರೆ ಎಲ್ಲ ಸೀಸನೇಬಲ್ ಫ್ರೂಟ್ಸ್ ಕೂಡ ತಿಂದಿದ್ದೀವಿ. ಯಾವುದಕ್ಕೂ ನಾವು ದುಡ್ಡು ಕೊಟ್ಟಂತೂ ತಿಂದಿಲ್ಲ, ಎಲ್ಲ ಫ್ರೀಯಾಗಿ ತಿಂದಿರೋದು. ಎಲ್ಲ ಥರದ ಫ್ರೂಟ್ಸು ಕೂಡ ಈ ಸರ್ತಿ ನಾವು ತಿಂದಿದ್ದೀವಿ ಅಂತ ಅದನ್ನೇ ಮಾತಾಡ್ಕೊಂಡು ಕುತ್ಕೊಂಡು ತಿಂತಾಯಿದ್ವಿ. ನಾನು ಆಲ್ರೆಡಿ ಅಲ್ಲೇ ತಿಂದಿದ್ನಲ್ವ, ಸೊ ನಾನು ಮನೆ ಹತ್ರ ಏನೂ ತಿನ್ನಲಿಲ್ಲ. ನಾನು ಟೊಮೊಟೊ ಬಾತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಆಲ್ರೆಡಿ ಒಗ್ಗರಣೆ ಕೂಡ ಹಾಕಿಟ್ಟಿದ್ದೆ ಒಲೆ ಮೇಲೆ. ಇವರೆಲ್ಲರೂ ಕೂತ್ಕೊಂಡು ಮಾವಿನ ಹಣ್ಣು ತಿಂತಾಯಿದ್ರು. ಮಳೆ ಟೈಮಲ್ಲಿ ಸ್ವಲ್ಪ ಬೇಗನೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮಧ್ಯಾಹ್ನಕ್ಕೆ ಮಾಡ್ಕೊಳ್ತಾ ಇದ್ದೆ ನಾನು. ನನ್ನ ಮಗ ಅಂತೂ ಫುಲ್ಲು ಸಿಕ್ಕಿದ್ದೆ ಚಾನ್ಸ್ ಅಂತ ತಿನ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದ. ನಮ್ಮ ಅತ್ತೆಗೆ ಕೊಟ್ಟಿರಲಿಲ್ಲ, ಯಾಕೆ ಅಂದರೆ ಅವ್ರಿಗೆ ಶುಗರ್ ಇದೆ. ಅವ್ರು ಆಲ್ರೆಡಿ ನಾನು ತೊಗೊಂಬಂದಾಗಲೇ ಒಂದು ಕೊಟ್ಟಿದ್ದೆ, ಅದರಿಂದ ಅವ್ರಿಗೆ ಯಾರೂ ಕೊಟ್ಟಿರಲಿಲ್ಲ. ಅವ್ರು ಕುತ್ಕೊಂಡು ನೋಡ್ತಾಯಿದ್ರು. ಆಮೇಲೆ ನಾನು ಹೇಳ್ತಾ ಇದ್ದೆ ನಮ್ಮ ಅತ್ತೆಗೂ ಒಂದು ಸ್ವಲ್ಪ ಕೊಟ್ರಪ್ಪ ಅಂತ ಹೇಳಿ. ನಮ್ಮ ಅತ್ತೆಗೆ ಎಷ್ಟು ಕೊಟ್ಟರು ತಿಂತಾರೆ. ಏನಂದರೆ ಅವ್ರಿಗೆ ಶುಗರ್ ಇರೋದ್ರಿಂದ ಈ ಶುಗರ್ ಇರೋರು ಜಾಸ್ತಿ ಮಾವಿನ ಹಣ್ಣು, ಬಾಳೆಹಣ್ಣು ಇವೆಲ್ಲ ತಿನ್ನಬಾರ್ದಲ್ವ ಅಂತ ಅಂದ್ಬಿಟ್ಟು ನಾವೇ ಸ್ವಲ್ಪ ಕಂಟ್ರೋಲಾಗಿ ಇಟ್ಟಿರ್ತೀವಿ ಅಷ್ಟೇ. ಯಾಕೆ ಅಂದರೆ ತಿನ್ನೋದು ಇಂಪಾರ್ಟೆಂಟ್ ಅಲ್ಲ, ತಿಂದಮೇಲೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕಲ್ವಾ. ಹರ್ಷ ಮಾತಾಡ್ತಾ ಇತ್ತ ಮಾವನಣ್ಣು. ಹುಳ ಐತಾ ಇಲ್ಲ ಅಂತ ನೋಡ್ತಿರೋದು. ಅಮ್ಮ ನಂಗೆ ತೋರಿಸು. ಅಮ್ಮ ಈ ಮಾವಿನ ಮಾತಾಡ್ತೈತೆ. ಹೌದಾ? ಏನಂತೈತೆ? ಊಟ ಎಲ್ಲ ಆದಮೇಲೆ ನಮ್ಮ ಅತ್ತಿಗೆ ಐಬ್ರೋಸ್ ಮಾಡಮ್ಮ ಅಂತ ಹೇಳಿದ್ರು. ಸೊ ಅದಕ್ಕೆ ಮಾಡೋಣ ಅಂತ ಹೇಳಿ ಐಬ್ರೋಸ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಬ್ಯೂಟಿಷಿಯನ್ ಕೋರ್ಸ್ ಕೂಡ ಮಾಡಿದ್ದೀನಿ. ನಾನು ಐಬ್ರೋಸ್ ಮಾಡ್ಕೊಳ್ತೀನಿ. ಹಾಗೆ ನಮ್ಮ ಅತ್ತಿಗೆಗೂ ನಾನೇ ಮಾಡೋದು ಯಾವಾಗಲೂ ಅಷ್ಟೇ. ನನಗೆ ಫಾಸ್ಟಾಗೆಲ್ಲ ಮಾಡೋಕ್ಕೆ ಬರಲ್ಲ, ಸ್ವಲ್ಪ ನಿಧಾನಕ್ಕೆ ಮಾಡ್ತೀನಿ. ಬಟ್ ಆದರೆ ಚೆನ್ನಾಗಿ ಮಾಡ್ತೀನಿ. ನೋಡಿ, ಒಂದು ಸೈಡ್ ಮಾಡಿದ್ದೀನಿ, ಇನ್ನೊಂದು ಸೈಡ್ ಮಾಡಿಲ್ಲ. ಶೇಪ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಅತ್ತಿಗೆಗೆ. ಒಂದು ಕಡೆ ಕಂಪ್ಲೀಟ್ ಆಯಿತು, ಆಮೇಲೆ ಇನ್ನೊಂದು ಕಡೆಗೆ ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಮನೆ ಸುತ್ತಮುತ್ತ ಇರೋರೆಲ್ಲ ಬರೋರು ಮೊದಲು ಐಬ್ರೋಸ್ ಮಾಡಿಸ್ಕೊಳ್ಳೋಕ್ಕೆ. ಬಟ್ ಏನಂತ ಗೊತ್ತಾ, ಸರಿ ಬಿಡು ಮಾಡೋಣ, ಮನೇಲಿ ತಾನೇ ಇರ್ತೀನಿ ಅಂತ ಅಂದ್ಕೊಳ್ತಾ ಇದ್ದೆ. ಅವರು ತೀರಾ ಸಾಯಂಕಾಲ ಬರೋದು, ಒಂದು 6 ಗಂಟೆ ಹಂಗೆ ಅಥವಾ 7 ಗಂಟೆ ಹಂಗೆ. ಒಂದೊಂದು ಟೈಮು ತುಂಬಾ ಎಮರ್ಜೆನ್ಸಿ ಇದೆ ಅಂತ 7:30 8 ಗಂಟೆ ಹಂಗೆಲ್ಲ ಬರೋರು. ನಾನು ಅಡುಗೆ ಮಾಡೋದು, ಮಕ್ಳಿಗೆ ಹೋಮ್ವರ್ಕ್ ಬರ್ಸೋದು ಇದೆಲ್ಲ ನನ್ನ ಕೆಲಸ ಇರ್ತಿತ್ತಲ್ವ. ಸೊ ಅದರಿಂದ ನಾನು ಮಾಡಲ್ಲ ಅಂತ ಹೇಳಿದ್ರೆ, ಇವರು ಮನೆ ಹತ್ರ ಹೋದರೆ ಈ ಥರ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋದು. ಅದಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಸರಿ ಮಾಡೋದೇ ಬಿಡು ಅಂತ ನಾನು ಬಿಟ್ಬಿಟ್ಟೆ. ಆದರೆ ಮನೇಲಿ ನಮ್ಮ ಅತ್ತಿಗೆಗಾಗಿರಲಿ ನನಗಾಗಿರಲಿ ನಾನೇ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಕ್ಲಿಯರಾಗಿ ಬಂದಿದೆ. ನಾನು ಮಾಡಿರೋ ಐಬ್ರೋಸ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಂಡೇ ಅಲ್ವಾ, ಚಿಕನ್ ತೊಗೊಂಬಂದಿದ್ರು ಮಕ್ಕಳು. ಚಿಕನ್ ಫ್ರೈ ಮಾಡಿ ಚಪಾತಿ ಮಾಡಮ್ಮ ಅಂದರು. ಸೊ ಅವ್ರಿಗೆ ಮಾಡಿಕೊಟ್ಟೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ
ಆಗಿದ್ರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.